ಹೆಂಗಾಯ್ತು ಇವತ್ತು ದ್ವಿತೀಯ PUC ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ. ನಾನು ಹೇಳಿದ್ದು ಕ್ವಶನ್ಸ್ಗಳು 4 ಮಾರ್ಕ್ಸ್ ಕ್ವಶನ್ ಮತ್ತು 8 ಮಾರ್ಕ್ಸ್ ಕ್ವಶನ್ ಅಲ್ಲಿ ಬಂದಿದೆ. ನಾ ಹೇಳಿದನಲ್ಲ, ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆ ಓದ್ಕೊಳ್ಳಿ ಅಂತ, ಮತ್ತು ಸೆಲೆಕ್ಷನ್ ಟೆಪ್ಸ್ ಪ್ರೊಸೆಸ್ ಅದು ಕೂಡ ಹೇಳಿದ್ದೇನೆ ಆಯ್ತಾ. ಮತ್ತು ಗ್ರಾಹಕರ ರೈಟ್ಸ್, ಓಕೆ, ಕನ್ಸ್ಯೂಮರ್ ರೈಟ್ಸ್ ಅದು ಕೂಡ ಹೇಳಿದೆ. ಬಳಕೆದಾರನ ಹಕ್ಕುಗಳು, ಗ್ರಾಹಕ ಬಳಕೆದಾರನ ಹಕ್ಕುಗಳು 4 ಮಾರ್ಕ್ಸ್ ಕ್ವಶನ್ ಅಲ್ಲಿ. ಲಿಮಿಟೇಷನ್ ಆಫ್ ಪ್ಲಾನಿಂಗ್, ಲಿಮಿಟೇಷನ್ ಆಫ್ ಕಂಟ್ರೋಲಿಂಗ್ ಕೇಳ್ತಾನೆ ಅಂತ ಅನ್ಕೋದ್ರೆ ಇಂಪಾರ್ಟೆನ್ಸ್ ಕೇಳಿದಾನೆ. ಕೊಟ್ಟಿರುವಂಥ ಕ್ವಶನ್ಸ್ಗಳು ಬಂದಿದೆ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಹೇಗಾಗಿದೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಬೆಳಗ್ಗೆ ಏನು ನಾವು MCQ ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಏನು ರಿವಿಷನ್ ಮಾಡ್ಕೊಂಡು ಹೋಗಿ ನೋಡ್ಕೊಂಡಿದ್ದೀವಲ್ಲ, ಅವೇ ಕ್ವಶನ್ಸ್ ಬಂದಿದೆ ಇವತ್ತು. ಬಹಳ ಖುಷಿ ಆಯಿತು. ಕ್ವಶನ್ ಪೇಪರ್ ನೋಡಿ ಬಹಳಷ್ಟು ಈಸಿಯಾಗಿ ಕ್ವಶನ್ ಬಂದಿದೆ. ನಾನು ಏನು ಹೇಳಿದ್ದೆ, ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಟೀಸ್, ಓಕೆ ಹೇಳಿದಿನಲ್ಲ, ಮ್ಯಾನೇಜ್ಮೆಂಟ್ ಕ್ಯಾರೆಕ್ಟರಿಟೀಸ್ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ನಿರ್ವಹಣೆ ಗುಣಲಕ್ಷಣಗಳು ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದಾನೆ 8 ಮಾರ್ಕ್ಸ್ ಕ್ವಶನ್ ಅಲ್ಲಿ. ಮತ್ತು ಸಿಬ್ಬಂದಿಯ ನಿರ್ವಹಣೆಯಲ್ಲಿ ಏನಿದೆ ಒಂದು ಡೈರೆಕ್ಟ್ ಕ್ವಶನ್, ಪ್ರೊಸೆಸ್ ಸ್ಟೆಪ್ಸ್. ಮತ್ತು ಅದೇ ರೀತಿ ಇದು ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ನೇರವಾಗಿ 3 ಕ್ವಶನ್ಸ್ಗಳು ಬಂದಿದೆ. ಮತ್ತೆ ಅದರೊಳಗಿಂದು ಇನ್ನೊಂದು ಕ್ವಶನ್ಸ್ ಬಂದಿದೆ, ನಾನು ನೋಡಿಲ್ಲ, ಇವಾಗ ನೋಡಿದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೇನೆ. ಇದು ನಾನು ಹೇಳಿದೆನಲ್ಲ 4 ಮಾರ್ಕ್ಸ್ ಕ್ವಶನ್ ಅಲ್ಲಿ ಮತ್ತು 8 ಮಾರ್ಕ್ಸ್ ಕ್ವಶನ್ ಅಲ್ಲಿ ಇಂಪಾರ್ಟೆಂಟ್ ಇದೆ ರೀ, ಓದ್ರಿ ಅಂತ. ಸೊ ಅದಕ್ಕೆ ನೆಕ್ಸ್ಟ್ ಎಕ್ಸಾಮ್ ಇದೆ ಬಿಸ್ನೆಸ್ ಸ್ಟಡೀಸ್, ನೆಕ್ಸ್ಟ್ ಎಕ್ಸಾಮ್ ಇದೆ ಯಾವುದು ಅಕೌಂಟ್, ಇದು ವೇಟ್ ಮಾಡಿ, ನೆಕ್ಸ್ಟ್ ಎಕ್ಸಾಮ್ ಯಾವುದಿದೆ, ಎಕನಾಮಿಕ್ಸ್ ಇದೆ ಆಯ್ತಾ. ನನಗೆ ನಿದ್ದೆ ಇಲ್ಲ, ಹಿಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ನನ್ನ ಕಣ್ಣು ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಏನು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಕ್ಸಾಮ್ ಇದೆ ಎಕನಾಮಿಕ್ಸ್ ಇದೆ ಆಯ್ತಾ. ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಕ್ಲಾಸ್ ಮಾಡ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಇದೇ ರೀತಿ ಅಭ್ಯಾಸ ಮಾಡ್ತಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಕೀ ಆನ್ಸರ್ ಮಾಡ್ತೇನೆ, ವಿಡಿಯೋ ನೋಡಿ ಇವಾಗ.